ನಿಮ್ಮ ಫೇವ್ರೇಟ್ ಮಗ ಯಾರು? ಓಡಿ ಪಂಚೋಡಿ ಹೇಳಕ್ಕೆ ಅಸಹ್ಯ. What is up fam? Hi, so welcome back to my new vlog. Guys, ಬೆಳಗ್ಗೆನೆ ಎದ್ದು ಜಿಮ್ ಮುಗಿಸಿ ನನ್ನ ಬ್ರೇಕ್ಫಾಸ್ಟ್ ಮುಗಿಸಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಗಾಯ್ಸ್, ಸೊ ಇವತ್ತಿನ ವ್ಲಾಗಲ್ಲಿ ನಾವು ಒಂದಷ್ಟು ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಆ ಶಾಪಿಂಗ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಆದಷ್ಟು ಬೇಕು ಗೊತ್ತಾಗುತ್ತೆ. ಬಟ್ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಬನ್ನಿ. ಅದಕ್ಕೆ ಮುಂಚೆ ಇವತ್ತೊಂದು ಶೂಟ್ ಇದೆ 7 ಗಂಟೆಗೆ. ನಮ್ಮ ರೆಡಿ ಆಗ್ತಿದ್ದಾರೆ. ನನ್ನೊಂದು ರೀಲ್ ಶೂಟ್ ಇದೆ, ಅದು ಮುಗಿಸ್ಬೇಕು. ಅದು ಮುಗಿಸಿ ಅದಾದಮೇಲೆ ಶಾಪಿಂಗ್ ಹೋಗಬೇಕು. ಬನ್ನಿ ಹೋಗೋಣ. ಆಮೇಲೆ ನಾನು ಸಬ್ಸ್ಕ್ರೈಬರ್ಸ್ ಕಂಟ್ರೋಲಿಂಗ್ ಮೈ ಡೇ ಅಂತ ಮಾಡಬೇಕು ಅಂತಿದ್ದೀನಿ. ಇವ್ರಿಗೆ ಶೂಟ್ ಮಾಡೋಕ್ಕೆ ನಾನು 2,000 ರೂಪಾಯಿ ಕ್ಯಾಶ್ ಕೊಟ್ಟರೆ ಜೇಬ್ ಇಟ್ಕೊಂಡ್ಬಿಟ್ಟವ್ರು. ಆಯ್ತು ಕೊಡ್ತೀನಿ ಆಮೇಲೆ ನಂದು ನಿಮ್ದೇನು ಕೊಡೋದಿರಲ್ಲ. ಆಯ್ತು ಕೊಡಿ, 1 ನಿಮಿಷ ತೋರಿಸಿ ಎಷ್ಟಿದೆ ಅಂತ. ನಿಮಗೆ ಕೊಡ್ಬೇಕಾಗಿರೋದು ಕೊಡಲ್ಲ ಅಷ್ಟೇ. ಭಯ ನೋಡಿ, ಭಯ ಈಗ ಹೆಂಗೆ ಕೊಡ್ತಾರೆ ನೋಡಿ, ಈಗ 2 ಸೆಕೆಂಡಲ್ಲಿ ಹೆಂಗೆ ಕೊಡ್ತಾರೆ. ಸೊ ಕಾರಲ್ಲಿ ಹತ್ತಿರ ಕಾರ್ ಫುಲ್ಲು ನೀರು ವಾಸನೆ. ನಿಮ್ಗೆ ತೋರಿಸ್ನಲ್ಲ ನಾನು, ಕಾರ್ ಲೀಕ್ ಆಗಿದೆ ಅಂತ. ಸೊ ಈಗ ಪ್ರಮೋಷನ್ ಶೂಟ್ಗೆ ಎಲ್ಲಿ ನಮ್ಮ ಗಾರ್ಡನ್ ಇದ್ದಿದ್ದ ದಿನ ನಮ್ಮ ಗಾರ್ಡನ್ ಅದಕ್ಕೆ ಬೆಳಗ್ಗೆ ಇಡೋದು ನಾನು. ಹೆಂಗೆ ಒಂದಿನದಲ್ಲಿ ಹೂವು ಬಂದ್ಬಿಡುತ್ತಾ? ಒಂದು ಡೈಲಿ ಬಿಡುತ್ತೆ, ಡೈಲಿ ಬಿಡುತ್ತೆ. ಒಂದ್ ದಿವಸ ಇಲ್ಲ ಅಂತಲ್ಲ, ಡೈಲಿ ಹೂವು ಇರುತ್ತೆ. ಡೈಲಿ ದೇವ್ರಿಗೆ ಪೂಜೆಗೆಲ್ಲ ಡೈಲಿ ಹಾಕ್ತೀನಿ ನಾನು, ಇಲ್ಲಿಗೆ ಹಾಕ್ತೀನಿ. ಗೈಸ್, ಸೊ ಈಗ ಒಂದು ರೆಸ್ಟೋರೆಂಟಲ್ಲಿ ಒಂದು ಶೂಟ್ ಮಾಡೋದಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ರೆಸ್ಟೋರೆಂಟ್ಗೆ ಹೋಗ್ತಿದ್ರಲ್ಲ ಅದಕ್ಕೆ ಸ್ವಲ್ಪ. ಗೈಸ್, ಸೊ ನಾನು ನಮ್ಮ ಅಮ್ಮಗೆ ಒಂದು ಪಂಚ್ ಕೊಡಬೇಕು ಅಂತ ಅನಿಸ್ತಿದೆ. ನನಗೂ ಏನಿಸ್ತದೆ ಗೊತ್ತಾ ಗೈಸ್, ಈ ಕ್ಲಾಸಲ್ಲಿ ಹಿಂಗೋಗಿ ಸುಮ್ಮನೆ ಹಿಂಗೆ ಟಚ್ ಮಾಡಬೇಕಿದೆ. ಸರಿ, ಒಂದು ಪಂಚ್ ಫಸ್ಟ್ ಮಾಡಿ. ಇಲ್ಲ ಫಸ್ಟು ನೀವು ಮಾಡಿ ಫಸ್ಟ್ ಮಕ್ಕಳಿಂದ ನೀವು ಮಾಡಿ. ಫಸ್ಟ್ ಮಕ್ಕಳಿಂದ ಆಫರ್ ಕೊಡಬೇಕು. ಕೊಟ್ಬಿಟ್ಟು ಎದ್ದು ಹೋಗ್ಬಿಡಿ ಇಲ್ಲಿಂದ. ಯಾಕೆ ಭಯ ಆಗ್ತಿದ್ಯಾ? ಭಯ ಇಲ್ಲ, ನಾನು ನಮ್ಮ ಅಪ್ಪನ ಮಗಳು ಭಯ ಪಡಲ್ಲ. ಭಯ ನೋಡಿ, ಹಿಂದೆ ಹೋಗ್ತಾರೆ ನೋಡಿ, ಹಿಂದೆ ಹೋಗ್ತಾರೆ. ಇಲ್ಲ ಓಡಿ ಪಂಚ್ ಹೊಡಿ, ಹಂಗೆ ಟಚ್ ಹೋಗ್ತೀವಿ ಬಾ. ಚೆನ್ನಾಗಿ ಮಾಡೋದು. ನನಗೂ ನಿಮಗೂ ಸಂಬಂಧ ಇಲ್ಲ. ಪಿಕ್ಚರ್ ಅವಿ ಬಾಕಿ. ಥ್ಯಾಂಕ್ ಯು. ಗೈಸ್, ಸೊ ನಾವು ಇಲ್ಲಿ ತಿನ್ನೋ ಬದಲು ಪಾರ್ಸಲ್ ತೊಗೊಳ್ಳೋಣ ಅಂತೇಳಿ ನಮಗೂ ಪಾರ್ಸಲ್ ತೊಗೊಂಡಿದ್ದೀವಿ. ಮನೆಗೆ ಹೋಗಿ ಚಿಕನ್ ತಿನ್ನೋಕ್ಕೆ. ಬಿಕಾಸ್ ನಮ್ಮಲ್ಲಿ ಚಿಕನ್ ಮಾಡಿರೋಲ್ಲ, ಮೊಟ್ಟೆ ಮಾತ್ರ ಮಾಡಿರೋದು. ಸೊ ಮನೆಗೆ ಹೋಗಿ ಚಿಕನ್ ತಿಂದು ಶೂಟಿಗೆ ಓಡಬೇಕು 7 ಗಂಟೆಗೆ. ಅದಕ್ಕೆ ಮುಂಚೆ ಒಂದು ಶಾಪಿಂಗ್ ಹೋಗ್ಬೇಕು, ನಾನು ಹೇಳ್ದಂಗೆ. ಅದು ಇನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ. ಪಕ್ಕದಲ್ಲಿ ಒಂದು ಸೈಕಲ್ ಅಂಗಡಿ, ಅಲ್ಲೊಂದ್ಸರಿ ವಿಸಿಟ್ ಮಾಡ್ಬಿಟ್ಟು ಹೋಗೋಣ. ಫೈನಲಿ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಏನೋರು ಇದೆಲ್ಲ ನೋಡೋದು ತಿನ್ಬೇಕು ಅನ್ಸಲ್ವಾ? ಚಿಕ್ಕ ವಯಸ್ಸಲ್ಲಿ ನಿಮ್ಗೇನು ತಿನ್ಬೇಕು ಅನಿಸ್ತಿತ್ತು? ಇದೆಲ್ಲ ಏನಿತ್ತು ನಿಮ್ಮ ಚಿಕ್ಕ ವಯಸ್ಸಲ್ಲಿ? ನೋಡ್ತಾ ಇದ್ರಿ, ಬಜ್ಜಿ ನೋಡ್ತಾ ಇದ್ರಿ, ಇದೆಲ್ಲ ಏನು ಗೊತ್ತಾ, ಕೇರಳ ಕಡೆ ಹೋದ್ರೆ ಫೇಮಸ್ ಇದೆಲ್ಲ ಅಲ್ಲ ಸರ್? ಬನ್ನಿ ಮೇಡಮ್, ಆಯಿತು. ಗೈಸ್, ಸೊ ಫೈನಲಿ ಲಂಚ್ ಎಲ್ಲ ಮುಗೀತು. ಈಗ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಮ್ಮ. ಬನ್ನಿ ಶಾಪಿಂಗ್ ಹೋಗೋಣ. ಆ್ಯಂಡ್ ಏನೇನು ತಗೋತೀವಿ ಅಂತ ನೋಡಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ. ನೋಡಿ ನಮ್ಮಮ್ಮ ಎಷ್ಟು ಇನ್ನೋಸೆಂಟ್ ಇದ್ದಾರೆ ಪಾಪ. ಇದಕ್ಕೆ ಚುಚ್ಚಿಬಿಟ್ಟು ಚಾರ್ಜ್ ಆಗ್ತಿಲ್ಲ ಅಂತ ನೋಡ್ತಾರೆ ಫೋನು. ಇಲ್ಲ ಇದೆಯಲ್ಲ, ಇದಕ್ಕೆ ಹಾಕಿ. ಅದೇ ಆಗ್ತಿರೋದು. ಹಾಕಿ. ಆಗ್ತಿಲ್ವಾ? ಫೋನ್ ಕೆಟ್ಟೋಗಿದೆ. ಹಂಗಂದ್ರೆ ರೆಡಿ ಮಾಡ್ಸೋಕೆ 500 ರೂಪಾಯಿ ಆಗುತ್ತೆ ನೋಡಿ. 2 ನಿಮಿಷದಲ್ಲಿ ಡಿಸ್ಟ್ರಾಕ್ಟ್ ಆಗ್ಬಿಟ್ರು. ಚಾರ್ಜಿಂಗ್ ಫೋನ್ ಬಿಸಾಕ್ಬಿಟ್ರು ಕೇಬಲ್. ಸ್ಪೆಕ್ಸ್ ಇಟ್ಕೊಂಡು ಕೂತ್ಕೊಂಡ್ರಿ ಈಗ. ಅಯ್ಯೋ ಗೈಸ್, ಟ್ರಾಫಿಕ್ ಗೈಸ್ ಬೇಜಾರಾಗ್ತಿದೆ. ನಾವು ಮನೆಯಿಂದ ಸಿಟಿಗೆ ಬರೋಕ್ಕೇನೆ ಒಳ್ಳೆ ಊರು ಬಿಟ್ಟು ಊರು ಬಂದಂಗೆ ಆಗುತ್ತಪ್ಪ. ಅದರಲ್ಲಿ ಈ ಥರ ಟ್ರಾಫಿಕ್ ಹೇಳ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಬನ್ನಿ ಹೋಗೋಣ ಶಾಪಿಂಗ್ ಮಾಡಿ. ಅಲ್ವಾ? ಗ್ಲಾಸಸ್ ಹಾಕೊಂಡ್ಬಿಟ್ಟು ನೋಡಿ. ತೋರಿಸಿ ಹೆಂಗೆ ಕಾಣ್ತೀರಾ ನೀವು, ನೋಡೋಣ. ನೋಡಿ ಹಿಂಗೆ ಕಾಣ್ತಾ ಗ್ಲಾಸಸ್ ಹಾಕೊಂಡು ಅಮ್ಮ. ಸೊ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ನಮ್ಮ ಅಕ್ಕನೂ ಇಲ್ಲೇ ಬರ್ತಿದ್ದಾಳೆ. ಸೊ ಅವಳು ಬರೋಷ್ಟರಲ್ಲಿ ಇಲ್ಲಿ ಒಂದು ದೇವ್ರದ್ದು ಫೋಟೋದು ಫ್ರೇಮ್ ಇದೆ, ಇಲ್ಲೊಂದು ಪ್ರಮೋಷನ್ ಇದೆ ನಂದು, ಅದು ಮುಗಿಸ್ಕೋತಾ ಇದ್ದೀನಿ. ಅದಾದಮೇಲೆ ನಮ್ಮ ಅಮ್ಮನ ಕರ್ಕೊಂಡು ಅವ್ರಿಗೆ ಸ್ಯಾರಿ ಗಿಫ್ಟ್ ಮಾಡೋಕ್ಕೆ ಕರ್ಕೊಂಡು ಹೋಗಬೇಕು. ಸೊ ಅದ್ರದ್ದು ಏನಾಗುತ್ತೆ ನೋಡೋಣ ಬನ್ನಿ.
ಗೈಸ್ ಇಲ್ಲಿ ನೋಡಿ ಕ್ರೇಜಿ ಆಗಿದೆ. ಗಣೇಶ ಹಬ್ಬ ಬರ್ತಾ ಇದೆ ಗೈಸ್ ನಾವು ಅಲ್ಲಿಂದ ಹೊರಟ್ವಿ. ಪ್ರಮೋಷನ್ ಶೂಟ್ ಮುಗಿಸೋಸಲ್ಲ ಇದು ದಿನ ಮುಗ್ದೋಯ್ತು ನಮ್ದು ಇವತ್ತು. ಸೊ ಈಗ ಶಾಪಿಂಗ್ ಮಾಡೋಕ್ಕೆ ಎಲ್ಲೂ ಹೋಗೋದು ಗೊತ್ತಿಲ್ಲ. 9:30 ಆಗಿದೆ. ಬನ್ನಿ ಟ್ರೈ ಮಾಡೋಣ. ನಾನು ಅಮ್ಮಗೆ ನಮ್ಮ ಅಕ್ಕಗೆ ಏನೋ ಗಿಫ್ಟ್ ಕೊಡಬೇಕು, ಏನೋ ಗಿಫ್ಟ್ ಕೊಡಿಸ್ಬೇಕು ಅಂತಿದ್ದೆ. ಬಟ್ ನನ್ನ ಪ್ರಕಾರ ದೇವರೇ ಹೇಳ್ತಾ ಇದೆ ಬೇಡ, ಕೊಡ್ಸೋಕೆ ಹೋಗ್ಬೇಡ ಅಂತ. ಕ್ಲೋಸ್ ಆಗೋಗಿದೆ ಅಂಗಡಿಗಳು. ಏನಂತೀರಾ ನೀವು? ದೇವ್ರು ಒಳ್ಳೇದು ಮಾಡಲಿ, ನೀವು ಕೊಡ್ಸಿದ್ರು ಒಳ್ಳೇದು ಮಾಡಲಿ, ಕೊಡ್ಸಿದ್ರು ಒಳ್ಳೇದು ಮಾಡಪ್ಪ. ಕೊಡ್ಸಿದ್ರು ಅವ್ರ ಹೆಂಗೆ ಕೊಡ್ಸಿದ್ರು ಒಳ್ಳೇದು ಮಾಡಲಿ, ಕೊಡ್ಸಿದ್ರೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಕೊಡ್ಸಿದ್ರು ಒಳ್ಳೇದು ಮಾಡಿ. ಕೊಡ್ಸಿದ್ರು ಬನ್ನಿ ಗೈಸ್ ಹೋಗಿ ನೋಡೋಣ ಎಲ್ಲಿ ಹೋಗೋದು ಅಂತ. ಏನು ಇರಲ್ಲ, ಮಲೇಶ್ವರಂಗೆ ಹೋಗ್ಬೇಕಷ್ಟೇ. 9:30 10 ಗಂಟೆ 9:46 ಕ್ಲೋಸ್, ಎಲ್ಲ ಕ್ಲೋಸ್. ಅದೇ ಗೈಸ್ ಮನೆ ರೀಚ್ ಆದ್ವಿ. ನೋಡಿ ಎಷ್ಟು ಗಾಡಿಗಳು ನಿಂತಿದೆ ನಮ್ಮ ಮನೆ ಮುಂದೆ. 1 2 3 4 5 ಸೈಕಲ್ 6 ಎಷ್ಟು ಗಾಡಿಗಳು ನೋಡಿ. ಗೈಸ್ ನಮ್ಮ ಅಮ್ಮಗೆ ಇವತ್ತೇನೋ ಒಂದು ಪ್ರಾಬ್ಲಮ್ ಆಗಿದೆ. ಏನಂತ ಕೇಳಿ, ಏನಾಯ್ತು? ಹೇಳಕ್ಕೆ ಅಸಹ್ಯ. ಗ್ಯಾಸ್ಟ್ರಿಕ್ಗೆ 2-3 ಬಾಂಬ್ ಬಿಟ್ಬಿಟ್ಟಿದೆ ಗೈಸ್. ಅದಕ್ಕೆ ನಮ್ಮ ಮುಂದೆ ಕೂರಲ್ವಂತೆ ಇನ್ಮೇಲೆ. ಸಾಯಿಲ್ಗೆ ನೀವು ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ನಮ್ಮ ಅಮ್ಮ ಮೇಲೆ. ಮಾಮ್ ನಿಮ್ ಫೇವ್ರೇಟ್ ಯಾರು? ಮಾಮ್ ನಿಮ್ ಫೇವ್ರೇಟ್ ಮಗ ಯಾರು? ನಿಮ್ ಫೇವ್ರೇಟ್ ಮಗ ಯಾರು? ಎಲ್ಲರೂ ಫೇವ್ರೇಟ್ ಯಾರು? ಎಲ್ಲರೂ 3 ಜನ ಫೇವ್ರೇಟ್. ನಿಮ್ ಫೇವ್ರೇಟ್ ಯಾರು? ಎಲ್ಲರಪ್ಪ ಬಾಂಬ್ ಬಿಟ್ಬಿಡ್ತೀನಿ ನಿಜ ಹೇಳಿ. ನಾನು ಸಾಯಿಲ್ ಯಾಕೋ ಸಖತ್ತು ಹೊಟ್ಟೆ ಕೆಟ್ಟಬಿಟ್ಟಿದೆ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಬ್ರು ಡಾಕ್ಟರ್ ಹತ್ರ ಹೋಗ್ಬೇಕು. 2-3 ದಿನದಿಂದ ಸ್ವಲ್ಪ ಜಾಸ್ತಿನೇ ಸಿಲಿಂಡರ್ ಪರಂಪರೆ. ಆಯ್ತಾ, ಅದು ಫ್ಯಾಮಿಲಿನ ಬರೋದು. ಓಮ ನಂಗೆ ಬೇರೆ ಮುಟ್ಟೆ ಬೇಕು. ನಾನೇ ಈ ಮೊಟ್ಟೆ ಬೇಡ. ಬಿಟ್ಟಿದ್ದು ಅಂತ ಗೆಸ್ ಮಾಡೋದು. ಅದು ಕಿಚನ್ ಅಲ್ಲಿ ಆನ್ ಮಾಡಿ. ಇದು ನನಗೆ ಊಟನೇ ಬೇಡ. ಸ್ಟೇಯಿಂಗ್ ಇನ್ ಕಾರ್ ಮಾಡ್ಬೇಕು ಅಂತಿದ್ದೀನಿ ನಾನು ಮಕ್ಕ. ಬಿಟ್ಬಿಡು. ಇದು 1000 ಕಮೆಂಟ್ ಬಂದ್ರೆ ಎಲ್ಲ ಬಂದೇ ಬರ್ತಾರೆ. ಇಲ್ವೇ ಇಲ್ಲ, ಬರ್ಲೇಬೇಕು. 1000 ಕಮೆಂಟ್ ಬಂದ್ರೆ ಎಲ್ಲ ಬರ್ಲೇಬೇಕು. ಇವತ್ತಲ್ಲ ನಾಳೆ ನೈಟ್, ನಾಳಿದ್ ನೈಟ್ ನೋಡಿ. ಅವತ್ತು ಇರ್ತಾಳೆ, ಅವತ್ತು ನಾನು ಹಾಕೋತೀನಿ ಗೈಸ್ ಇವ್ರನ್ನ. ನೀವು 1000 ಕಾಮೆಂಟ್ ಬಂತು ಅಂದ್ರೆ ಫಿಕ್ಸ್ ಅನ್ಕೊಡಿ. ಅವಾಗ ಪ್ಲೀಸ್ ಮಾಡಬೇಡಿ ಗೈಸ್, ಪ್ಲೀಸ್ ಗೈಸ್, ದಯವಿಟ್ಟು ಕಣ್ಣ ತೋರಿಸಿ ನಮ್ಮ ಮೇಲೆ. ನಾನಿಲ್ಲ ಎಲ್ಲ ಇರ್ತಾರೆ. ನೀವು ಕಾಮೆಂಟ್ ಹಾಕಿ. ಡಿನ್ನರ್ಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ರೆಡಿ ಮಾಡ್ಕೊಂಡ್ಬಂದು ಬಿಸಿ ಆಗ್ತಿದೆ. ತಿನ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡೋಣ ಗೈಸ್. ರಾತ್ರಿ ಮಲ್ಕೊಂಡು ಈಗ ಬೇಗ ಎದ್ದು ನಾನು ಈಗ ಒಂದು ಸ್ಯಾರಿ ಅಂಗಡಿಗೆ ಬಂದಿದ್ದೀನಿ. ಯಾಕಂದರೆ ನಮ್ಮ ಅಮ್ಮಗೆ ನಮ್ಮ ಅಕ್ಕಗೆ ಒಂದು ಸ್ಯಾರಿ ಗಿಫ್ಟ್ ಮಾಡಬೇಕು ಅಂತಿತ್ತು. ಸರ್ಪ್ರೈಸ್ ಇದು. ಬನ್ನಿ ತೊಗೊಂಡೋಗೋಣ ಗೈಸ್. ನನಗೆ ಬಂದ ತಕ್ಷಣ ಇದು ಎರಡು ಚೆನ್ನಾಗಿ ಕಾಣಿಸ್ತು, ತೊಗೊಂಡ್ಬಿಟ್ಟೆ ಪಟ್ ಅಂತ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿಲ್ಲ. ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಅಕ್ಕಗೆ, ಇದು ನಮ್ಮ ಅಮ್ಮಗೆ. ನೋಡಿ ಮೇಡಮ್, ಫೈನಲ್ ಮಾಡಿ ಗೈಸ್. ಫೈನಲಿ ಸ್ಯಾರಿ ರೇಟ್ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮ ಎಲ್ಲ ಆಚೆ ಹೋಗ್ಬೇಕಿತ್ತು. ಅವ್ರು ವೆಯ್ಟ್ ಮಾಡ್ತಿದ್ದೀನಿ, ಬಂದೇ ಇರಿ, ಒಂದು ನಿಮಿಷ ನಿಮ್ಗೆ ಸರ್ಪ್ರೈಸ್ ಇದೆ ಅಂತ. ಬನ್ನಿ ಹೋಗಿ ಕೊಡೋಣ, ಅವ್ರ ರಿಯಾಕ್ಷನ್ ನೋಡೋಣ. ನನಗೆ ಗೊತ್ತಿರೋ ಪ್ರಕಾರ ಈ ಸ್ಯಾರಿಗೆ ಯಾಕೆ ಇಷ್ಟು ಕೊಟ್ಟೆ ಅಂತ ಬೈತಾರೆ ಫಸ್ಟು. ಸೆಕೆಂಡ್ ಇನ್ನೂ ಚೆನ್ನಾಗಿರೋದು ಎತ್ಬೋದಿತ್ತು ಅಂದ್ಬಿಟ್ರೆ ಅಂತ ಬೇಜಾರು. ನೋಡೋಣ ಗೈಸ್. ಮನೆಗೆ ಬಂದಿದ್ದೀನಿ. ನಮ್ಮ ಮನೆ ಇಬ್ಬರು ಹೆಣ್ಮಕ್ಳು ಇಲ್ಲೇ ಕೂತವ್ರು ನೋಡಿ ಗೈಸ್. ಇಬ್ಬರು ಹೆಣ್ಮಕ್ಳು. ಲಕ್ಷ್ಮಿಗಳಂತ ಹೇಳ್ಬೇಕು. ನಿಮ್ಮಿಬ್ಬರಿಗೂ ನಾನು ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ. ಏನಿರ್ಬೋದು? ಹಬ್ಬಕ್ಕ ಇನ್ನೇನು ಡ್ರೆಸ್ ಇಲ್ಲ, ಸ್ಯಾರಿ. ಏನಿರ್ಬೋದು? ಈ ಬಾಕ್ಸ್ ನೋಡ್ರೆ ಜೀನ್ಸ್ ಪ್ಯಾಂಟ್. ವೆರಿ ಕರೆಕ್ಟ್ ಆನ್ಸರ್. ನೀವೇನಂತೀರಾ? ಶಾರ್ಟ್ಸ್, ಮಿಡ್ಡಿ ಶಾರ್ಟ್ ಸ್ಕರ್ಟ್ಸ್. ಇಬ್ಬರಿಗೂ ಮಿಡ್ಡಿ ತಂದಿದ್ದೀನಿ. ಸ್ಕರ್ಟ್ಸ್ ಹಲೋ. ಥ್ಯಾಂಕ್ ಯು. ಈಗಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಯಾರಿಗೆ ಬೇಕು ಅಂತ. ಆಮೇಲೆ ಕಲರ್ ಅದು ದಯವಿಟ್ಟು ಮಮ್ಮಿ ಕೊಟ್ಬಿಡು ಫಸ್ಟ್. ದಯವಿಟ್ಟು ಸೋನು ಕೊಟ್ಬಿಡು. ನಾನು ಸೆಲೆಕ್ಷನ್ ನೀವು ಮಾಡಿ, ನಿಮ್ಗೆ ಯಾವ್ದು ಬೇಕು ಅಂತ. ಅವ್ಳು ಯಾರು ಸೆಲೆಕ್ಟ್ ಮಾಡ್ಕೊಂತಾಳೆ ಅದಾದ್ಮೇಲೆ ನಾವು ಮಮ್ಮಿ ಅವ್ಳು ಯಾರು ಸೆಲೆಕ್ಟ್ ಮಾಡ್ಕೊಂತಾಳೆ. ಓಕೆ, ಯಾರು ತಗೊಂತೀರ ಅದೇನಾ? ಓಕೆ,
Inky Pinky Ponky, father of the donkey, father of the monkey, Inky Pinky Ponky. Ponky. ತೆಗಿಬೇಡಿ. 3, 2, 1 ನೋಡಿ. Dun, 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 dun. Wow! Wow, pink. ನಾನು ಇದು ನಮ್ಮ ಅಕ್ಕಗೆ ಅಂತಾನೆ ತೊಗೊಂಡಿದ್ದು, ಅದು ನಮ್ಮ ಅಮ್ಮಗೆ ಅಂತಾನೆ ತೊಗೊಂಡು. Nice color, beautiful color. Beauty color ಇಲ್ಲ ನನ್ನ ಹತ್ರ ಅಲ್ಲ ಬಬ್ಲು. ಚೆನ್ನಾಗಿದ್ಯಾ? ನಮ್ಮ ಅಕ್ಕಗೆ ಈ ಕಲರ್ ತುಂಬ ಇಷ್ಟ ನೋಡಿ. ಅವಳ ಫೇಸ್ ಕಲರ್ಗೂ ತುಂಬ ಮ್ಯಾಚ್ ಆಗುತ್ತೆ, ಫೇಸ್ ಕಟ್ಟಿಗೆ. ನಮ್ಮ ಅಮ್ಮಗೂ ಈ ಕಲರ್ ಮ್ಯಾಚ್ ಆಗುತ್ತೆ. ಎಲ್ಲಿ ಒಂದು ವಾಕ್ ಮಾಡಿ ಇಬ್ರು, ಅದು ಹಿಂಗೆ ತಲೆ ಮೇಲೆ ಹಾಕೊಂಡು ನೋಡೋಣ ಹೆಂಗೆ ಕಾಣ್ತೀರ. ಹ್ಞೂ ಅಲ್ಲ ಸ್ಯಾರಿ ತರ್ಬೇಕಲ್ಲ. ಅದರಲ್ಲಿ ಇಲ್ವಾ? ಹೆಂಗ್ ಹಾಕೊಳ್ಳೋದು ಮತ್ತೆ? ನಂಗೆ ಗೊತ್ತಿಲ್ಲ ಅದೆಲ್ಲ. ಸ್ಯಾರಿ ಗಿಫ್ಟ್ ತೊಡಬೇಕು ಅಂತ ಹಿಂಗೆ 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 ಮಾಡು. ಹಾಂ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಾಮೆಂಟ್ ಹಾಕಿ. ಇದಾ ಇಲ್ಲ ಇದಾ? ಎರಡು ಸೇಮ್. ಸೇಮ್ ಕಲರ್ ಬೇರೆ ಅಷ್ಟೇ. ಹಾಂ ಹಾಂ, ವಾಕ್ ಮಾಡಿ. 3, 2, 1 ಕಮ್. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಹಬ್ಬ, ಹ್ಯಾಪಿ ಹಬ್ಬ. ಥ್ಯಾಂಕ್ ಯು ಲಕ್ಷ್ಮಿ. ಮನೆ ಮಹಾಲಕ್ಷ್ಮಿಗೆ ತಂದಿರೋ ದೇವರು ಇನ್ನೂ ಐಷ ಆರೋಗ್ಯ ನಿನ್ಗೆ ಒಳ್ಳೆ ಕೊಟ್ಟು ಐಶು? ಇನ್ನು ಐಶುನ ಏನು? ಐಷ್ ಆರೋಗ್ಯ, ಆಯುಷು ಐಷ್ ಆಯಸ್ಸು. ಐಷ್ ಆಯಸ್ಸು ಆಯಸ್ಸು ಹಾಂ, ಆಯಸ್ಸು ಆರೋಗ್ಯ ಕೊಟ್ಟು ನನ್ನ ಮಗನಿಗೆಲ್ಲ ಒಳ್ಳೇದು ಮಾಡಪ್ಪ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೃಷ್ಟಿ ತೆಗಿಯಲ್ವಾ? ದೃಷ್ಟಿ ತೆಗಿಬೇಕು ಅವ್ರಿಗೆ ಇವಾಗೆಲ್ಲ, ನಾಳೆ ತೆಗಿಲ್ಲ, ರೆಡಿ ಆಗ್ಬಿಟ್ಟು. ಓಕೆ ಬಾಯ್. ನಾಳೆ ರೆಡಿ ಆಗಿ ಇಬ್ರು ಇದೇ ಸರಿ ಹಾಕೊಂಡು ನೋಡೋಣ. ನಾಳೆಗೆ ಹಾಕ್ಬೇಕಾ? ಇದಕ್ಕೆ ಬ್ಲೌಸ್ ಎಲ್ಲ ನೋಡ್ತಾರೆ, ಲಂಗ ಹಾಕೊಡ್ತಾರೆ, ಇದಕ್ಕೆ ಎಲ್ಲ ಕೊಡ್ಬೇಕು. ಬರೀ ಸೀರೆ ಕೊಟ್ಬಿಟ್ರೆ ಅದೆಲ್ಲ ನಂಗೆ ಗೊತ್ತಿಲ್ಲ. ಅಲ್ಲ, ಬಾಯ್ ಬಾಯ್ ನಿಮಿಷ. ಲಕ್ಷ್ಮಿಗಳಿಗೆ ಸೀರೆ ಜೊತೆ ಇನ್ನೇನ್ ಕೊಡ್ತಾರೆ ಹೇಳು? ಏನು? ಹಂಗೆಲ್ಲ ಇರೋ ನಿಮಿಷ ಇರೋ, ಅವ್ನಿಗೆ ಹೇಳ್ಬೇಕು, ಗೊತ್ತಿಲ್ಲ ಅಲ್ವಾ? ಸೀರೆ ಜೊತೆ ಬಳೆ ಅರ್ಶಿನ ಕುಂಕುಮ ಕೊಟ್ಟಿ ಅದಕ್ಕೆ ದಕ್ಷಿಣ ಕೊಡ್ಬೇಕು. 1,000ನೋ 2,000 ರೂಪಾಯಿ ಕೊಡ್ಬೇಕು. ಏನಕ್ಕೆ ಹೇಳಿ? 3,000 ಸ್ಯಾರಿ ತಂದು ಕೊಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ಇದಕ್ಕೆ ಬ್ಲೌಸ್ ಅಷ್ಟಕ್ಕೆ ಟೈಲರ್ ಕೊಡ್ಬೇಕಾ? ಅನ್ಸ್ಯಾಟಿಸ್ಫೈಡ್ ಸೋಲ್ ನೋಡಿ ಅದು. ನೋ ಸ್ಯಾಟಿಸ್ಫೈಡ್. ನಾನು ಹೇಳ್ತಿರೋದು ನನಗೇನ್ ಕೊಡ್ಬೇಡ, ನಾನು ಜನರಿಗೆ ಹೇಳ್ತಿರೋದು. ಅರ್ಶಿನ ಕುಂಕುಮಕ್ಕೆ ಹೆಣ್ಮಕ್ಳಿಗೆ ಹಂಗ್ ಕೊಡ್ಬೇಕು ಅಂತ ಹೇಳ್ತಿರೋದು. ಸರಿ ಆಯ್ತು, ನೆಕ್ಸ್ಟ್ ಟೈಮ್ ಕೊಡೋಣ. ಥ್ಯಾಂಕ್ ಯು ಗೈಸ್. ಸೊ ಫೈನಲಿ ನಾನು ಕೊಟ್ಟಿದ್ದಾಯ್ತು ಸ್ಯಾರಿನ. ಸೊ ನೀವು ಅಷ್ಟೇ ಈ ಹಬ್ಬಕ್ಕೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರು ಗಿಫ್ಟ್ ಕೊಡಿ. ಯಾಕೆ ಅಂದರೆ ನನ್ನ ಪ್ರಕಾರ ನಾನು ಫಾಲೋ ಮಾಡೋ ರೂಲು, ಮನೆ ಹೆಣ್ಮಕ್ಳು ಖುಷಿಯಾಗಿದ್ದರೆ ಲೈಫ್ ತುಂಬ ಖುಷಿಯಾಗಿರುತ್ತೆ. ಮನೆ ಹೆಣ್ಮಕ್ಳು ಖುಷಿಯಾಗಿರ್ಬೇಕು, ನಗ್ನಾಗ್ತಾ ಇರಬೇಕು. ಸೊ ಅದಕ್ಕೆ ಮನೆ ಲಕ್ಷ್ಮಿ ಅಂತ ಹೇಳೋದು ಅವ್ರನ್ನ. ಅವ್ರು ನಗ್ನಾಗ್ತಾ ಇದೆ, ನಮ್ಮೂರು ನಗ್ನಾಗ್ತಾ ಇರುತ್ತೆ. ಅವ್ರು ಖುಷಿಯಾಗಿ ನಾವು ಖುಷಿಯಾಗಿರ್ತೀವಿ. ಅವ್ರು ಸಪ್ಪಗಿದ್ರೆ ನಮ್ಮದು ಒಂಚೂರು ಎನರ್ಜಿ ಕಮ್ಮಿ ಆಗಿಬಿಡುತ್ತೆ. ಸೊ ಎಲ್ಲ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ನಿಮ್ಮ ಮನೆ ಹೆಣ್ಮಕ್ಳನ್ನ ಖುಷಿಯಾಗಿ ಇಟ್ಕೊಳ್ಳಿ. ಆ್ಯಂಡ್ ಹಂಗೆ ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಹಬ್ಬ ಇನ್ ಅಡ್ವಾನ್ಸ್.